ನಿಮ್ಮ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ವಿಶ್ವ ಪರಿಸರ ದಿನಾಚರಣೆಗಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಬಂಧ ರಚನೆಯನ್ನ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೂನ್ 5ರಂದು ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಆ ಸಲುವಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಬಂಧ ರಚನೆಯನ್ನ ನೋಡೋಣ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಬದುಕಿಗೆ ಅಗತ್ಯವಾದಂತಹ ಪ್ರಕೃತಿ ಸಂಪನ್ಮೂಲಗಳನ್ನ ನೀಡುವಂತಹ ಪರಿಸರ ಇಂದು ಹಲವು ಸವಾಲುಗಳನ್ನ ಎದುರಿಸ್ತಾ ಇದೆ. ಪರಿಸರವನ್ನ ರಕ್ಷಿಸುವುದು ಸರ್ಕಾರದ ಅಥವಾ ಕೆಲವರ ಜವಾಬ್ದಾರಿ ಮಾತ್ರ ಅಲ್ಲ, ಅದು ನಮ್ಮೆಲ್ಲರ ಹೊಣೆಗಾರಿಕೆ. ವಿಶ್ವ ಪರಿಸರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ, ಪರಿಸರ ಹಾಳಾದರೆ ಉಂಟಾಗುವ ಪರಿಣಾಮಗಳು ಹಾಗೂ ನಾವು ಕೈಗೊಳ್ಳಬಹುದಾದ ಸರಳ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಪರಿಸರ ಉಳಿಸುವ ಸಂಕಲ್ಪಕ್ಕೆ ಕೈ ಜೋಡಿಸಿ ಬನ್ನಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಬಂಧ ರಚನೆಯನ್ನ ನೋಡೋಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪೀಠಿಕೆ: ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿರುವ ವಾತಾವರಣವೇ ಪರಿಸರ. ನೋಡಿ, ಪೀಠಿಕೆಯಲ್ಲಿ ನಾವು ಅದರ ಇಂಟ್ರೊಡಕ್ಷನ್ ಅನ್ನ ಈ ರೀತಿಯಾಗಿ ಕೊಡಬೇಕು. ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿರುವ ವಾತಾವರಣವೇ ಪರಿಸರ. ಇದು ನಮ್ಮ ಆರೋಗ್ಯ, ದೈಹಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ ವಿಷಯ ವಿವರಣೆ. ಪರಿಸರ ಮಾಲಿನ್ಯದ 3 ಮುಖ್ಯ ಮಾಲಿನ್ಯಗಳು ಎಂದರೆ ವಾಯು ಮಾಲಿನ್ಯ 1, 2 ಜಲ ಮಾಲಿನ್ಯ, 3 ಶಬ್ದ ಮಾಲಿನ್ಯ. ಹೆಚ್ಚುತ್ತಿರುವ ಜನಸಂಖ್ಯೆ, ಜನರು ಬಳಸುತ್ತಿರುವ ವಾಹನಗಳಿಂದ ಕೆಟ್ಟ ಹೊಗೆ, ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕ ಹೊಗೆ, ಕಾರ್ಖಾನೆಗಳಿಂದ ಹೊರಬಿಡುವ ಕೆಟ್ಟ ನೀರು, ಕಸ, ತ್ಯಾಜ್ಯ ಜಲ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಇದು ಜಲ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಕಾರಣ. ಮತ್ತು ವಾಹನಗಳ ಹಾರ್ನ್, ಇದು ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು. ವಾಹನಗಳ ಹಾರ್ನ್, ಕಾರ್ಖಾನೆಯ ಯಂತ್ರಗಳ ಕರ್ಕಶ ಧ್ವನಿ, ಲೌಡ್ ಸ್ಪೀಕರ್ಗಳ ಅತಿಯಾದ ಬಳಕೆ, ಪಟಾಕಿ ಸಿಡಿಸುವುದು, ನಿರ್ಮಾಣ ಕಾಮಗಾರಿಗಳ ಶಬ್ದದಿಂದ ಮಾನವನಿಗೆ ಕಿವಿ ಸಮಸ್ಯೆಗಳು, ತಲೆನೋವು, ಒತ್ತಡ, ನಿದ್ರಾಹೀನತೆ, ಮನಸ್ಸಿನ ಏಕಾಗ್ರತೆ ಕಡಿಮೆ ಇತ್ಯಾದಿ ಶಬ್ದ ಮಾಲಿನ್ಯದಿಂದ ಉಂಟಾಗುತ್ತಿದೆ. ಆದ್ದರಿಂದ ಶಾಂತ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಶಬ್ದ ಮಾಲಿನ್ಯವನ್ನ ಕಡಿಮೆ ಮಾಡಬೇಕು. ನಾವು ಹೆಚ್ಚು ಮರಗಳನ್ನ ಬೆಳೆಸಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ನೀರನ್ನು ವ್ಯರ್ಥ ಮಾಡಬಾರದು. ನಮ್ಮ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು. ಪ್ರಾಣಿ ಪಕ್ಷಿಗಳನ್ನ ಕಾಪಾಡಬೇಕು. ನೆಕ್ಸ್ಟ್ ಉಪಸಂಹಾರ. ಪರಿಸರವೇ ನಮ್ಮ ಬದುಕಿನ ಆಧಾರ. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ನೀರು, ನೆಲ, ಮರ, ಗಾಳಿ, ಜೀವಜಾಲವನ್ನ ಕಾಪಾಡುವುದು ಕೇವಲ ಸರ್ಕಾರದ ಕೆಲಸವಲ್ಲ, ಪ್ರತಿಯೊಂದು ನಾಗರಿಕನ ಜವಾಬ್ದಾರಿಯಾಗಿದೆ. ಈಗ ನಾವು ಪರಿಸರವನ್ನ ರಕ್ಷಿಸಿದರೆ ನಾಳೆಯ ಪೀಳಿಗೆ ಆರೋಗ್ಯಕರವಾಗಿರಲು ಸಾಧ್ಯ. ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕೃತಿಯನ್ನ ಪ್ರೀತಿಸೋಣ, ಪರಿಸರವನ್ನು ಉಳಿಸೋಣ, ಪರಿಸರವನ್ನ ಉಳಿಸಿ ಪರಿಸರವನ್ನ ಬೆಳೆಸಿ. ಹೀಗೆ ಪ್ರಬಂಧ ರಚನೆಯಲ್ಲಿ ನಾವು 3 ಮುಖ್ಯ ಹಂತಗಳ ಮೂಲಕ ರಚನೆಯನ್ನ ಮಾಡಬೇಕು ಅಥವಾ ಬರೀಬೇಕು.